ಶಿರಸಿ ನಗರದ ಟಿಎಂಎಸ್ ಸಭಾಂಗಣದಲ್ಲಿ ಶುಕ್ರವಾರ ಕಾಂಗ್ರೆಸ್ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನ ಎಐಸಿಸಿಯ ಕಾರ್ಯದರ್ಶಿ ಪಕ್ಷದ ಜಿಲ್ಲಾ ಉಸ್ತುವಾರಿ ಮಯೂರ ಜಯಕುಮಾರ್ ಅವರು ಉದ್ಘಾಟಿಸಿದರು. ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಎಐಸಿಸಿಯ ಕಾರ್ಯದರ್ಶಿ ಪಕ್ಷದ ಜಿಲ್ಲಾ ಉಸ್ತುವಾರಿ ಮಯೂರ ಜಯಕುಮಾರ್ ಅವರು, ಕಾಂಗ್ರೆಸ್ ಪಕ್ಷದಲ್ಲಿನ ಸಾಂಘಿಕ ಪ್ರಯತ್ನ ನಮಗೆ ಒಳ್ಳೆಯ ಫಲಿತಾಂಶ ತಂದುಕೊಡುತ್ತದೆ. ಇದರಿಂದ ಬರಲಿರುವ ಸ್ಥಳೀಯ ಪಂಚಾಯಿತಿ ಚುನಾವಣೆ ಗೆಲುವು ನಿಶ್ಚಿತವಾಗಿ ಸಾಧ್ಯವಿದೆ ಎಂದು ಹೇಳಿದರು. We become strong. If organization has become strong, we can walk lifting our chest and shoulders in the streets of this district. If organization becomes weak, we become weak. We have to bend down our head. So rather than bending our head, we make our organization strong and we make sure we always stand number one party in the entire state. ನನಗೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿರಬೇಕು. ಸಂಘಟನೆ ಎಷ್ಟು ಗಟ್ಟಿಮುಟ್ಟಾಗಿರುತ್ತೋ ನಾವು ಎದೆ ಉಬ್ಬಿಸಿ ನಡೆಯುವಂತ ಕೆಲಸ ಮಾಡಬಹುದು ಇಲ್ಲಿ. ಆದ್ರೆ ಸಂಘಟನೆ ಇಲ್ಲ ಅಂದ್ರೆ ನಾವು ತಲೆ ತಗ್ಸಿಗೆ ಓಡಾಡುವಂತ ಕೆಲಸ ಆಗ್ಬೇಕಾಗ್ತದೆ. ಆದ್ರಿಂದ ಹೇಳ್ತೀನಿ, ನಮ್ಮ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎದೆ ಉಬ್ಬಿಸಿ ನಡೆಯುವಂತ ಕೆಲಸ ಮಾಡಿ. I have discussed with the senior leaders and the DCC president little while before coming here. I was informed there are almost 150 office bearers, including the executive committee members. I was informed, I know very well there are 14 blocks in this district. There are 54 JPs. ಪಕ್ಷದ ಸಂಘಟನೆಗೆ ಎಲ್ಲರೂ ಪಣತೊಡಬೇಕು. ಬೂತ್ ಮಟ್ಟಕ್ಕಿಂತ ಕೆಳ ಹಂತದಲ್ಲಿ ಪಕ್ಷದ ಸಂಘಟನೆ ಮಾಡಬೇಕು. ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಒಗ್ಗಟ್ಟಿನ ಕಾರ್ಯ ಒಳ್ಳೆಯ ಫಲಿತಾಂಶಕ್ಕೆ ಕಾರಣವಾಗಿದೆ. ಕೇವಲ 1 ವರ್ಷದಲ್ಲಿ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ 50,000 ಮತಗಳು ಹೆಚ್ಚುವರಿಯಾಗಿ ಲಭಿಸಲು ಸಿಂಪಲ್ ಕಾರ್ಯಕರ್ತರು ಕಾರಣ ಎಂದು ಮಯೂರ ಜಯಕುಮಾರ್ ಹೇಳಿದರು. 120 office bearers are too much, but it's okay. I want you to give work allotment. Vice presidents block wise. Office bearers, according to the capacities, there are 54 ZPs. Each ZP you give an office bearer in charge. No doubt, Prasanna, no doubt. Vice president level, you give block. There are 54 ZPs. Each ZP you put a coordinator, ZP coordinator, who lives inside the ZP limit. ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದ್ದರೆ ಸವಾಲು ಎದುರಿಸಲು ಸಾಧ್ಯವಿದೆ. ಪಕ್ಷದ ವರಿಷ್ಠರ ಮಾತುಗಳನ್ನು ನಾವು ಕಾರ್ಯರೂಪಕ್ಕೆ ತರಬೇಕಿದೆ. ಆಗ ಮಾತ್ರ ಪಕ್ಷ ಇನ್ನಷ್ಟು ಭದ್ರವಾಗಲಿದೆ ಎಂದು ಹೇಳಿದರು. ಹಾಗೂ ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತರುವಲ್ಲಿ ಈಗ ಜಿಲ್ಲಾ ಪಂಚಾಯತ್ ಒಬ್ಬ ಕೋಆರ್ಡಿನೇಟರ್ನಾಗಿ ವೀಕ್ಷಕರನ್ನ ಹಾಕಬೇಕು ಅಂತ ಅನ್ನೋದನ್ನು ಹೇಳಿದರು. ಅವನ್ನ ಸರಿಯಾದ ರೀತಿಯಲ್ಲಿ ಅದರ ಜವಾಬ್ದಾರಿನ ಹೊತ್ತಿರ್ತಕ್ಕಂಥ ಎಲ್ಲ ವೀಕ್ಷಕರು ಕೂಡ ಆಯಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಗಿ ಆ ಭಾಗದ ಆ ತಾಲೂಕಿನ ಬ್ಲಾಕ್ ಅಧ್ಯಕ್ಷರ ಜೊತೆ ಆ ಮುಖಂಡರ ಜೊತೆ ಸೇರಿ ಅಲ್ಲಿ ಸಂಘಟನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಪಕ್ಷ ಭದ್ರವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಯಲ್ಲಿ ಬರೀ ಪಕ್ಷವಾದ ಸಂಘಟನೆಯ ಜೊತೆಯಲ್ಲಿ ಬರೀ ಪಕ್ಷ ಬೂತ್ ಮಟ್ಟದಲ್ಲಿ ಅಥವಾ ಪಂಚಾಯತ್ ಘಟಕ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋಣ ಬನ್ನಿ ಸಂಘಟನೆ ಮಾಡಿ ಅನ್ನುವಂಥದ್ದು ಪ್ರತಿಯೊಂದು ನಮ್ಮ ನಿಮ್ಮೆಲ್ಲ ಕರ್ತವ್ಯ, ನಾವು ಮಾಡಲೇಬೇಕಾಗುತ್ತೆ. ಪಕ್ಷದ ಸಂಘಟನೆಯ ಪೂರ್ವದಲ್ಲಿ ಇವತ್ತೇನು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇದ್ದಾವೋ ಅವುಗಳನ್ನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿರ್ತಕ್ಕಂಥ ಕಾರ್ಯಕರ್ತರು ನಾವು ಆಗಬೇಕಾಗುತ್ತೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್, ಬೂತ್ ಮಟ್ಟದಿಂದ ಜಿಲ್ಲಾ ಮಟ್ಟದ ತನಕ ಸಂಘಟನೆ ಮಾಡುವ ಉದ್ದೇಶದಿಂದ ಸಭೆ ನಡೆಸಲಾಗುತ್ತಿದೆ. ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ಕುರಿತು ಸಿದ್ಧತೆಯ ಕಾರ್ಯ ಆರಂಭವಾಗಿದೆ. ಪಕ್ಷ ಇದ್ದರೆ ನಾವೆಲ್ಲ ಸೇರಿ ಪಕ್ಷ ಕಟ್ಟಬೇಕು, ಬಲವರ್ಧನೆ ಮಾಡಬೇಕು ಎಂದು ಹೇಳಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್, ಪ್ರಮುಖರಾದ ನಿವೇದಿತ್ ಆಳ್ವ, ನಾಗರಾಜ್ ನಾರ್ವೇಕರ್, ವೆಂಕಟೇಶ್ ಹೊಸಬಾಳೆ, ಕೆಎಚ್ ಗೌಡ, ವಿಎಸ್ ಪಾಟೀಲ್, ಸುಜಾತಾ ಗಾಂವ್ಕರ್, ಮಹಿಳಾ ಜಿಲ್ಲಾ ಕಾರ್ಯದರ್ಶಿ ಸಲ್ಮಾ ಶೇರ್ಖಾನೆ, ಪ್ರಶಾಂತ್ ಭಾಗವತ, ಜಗದೀಶ್ ಗೌಡ, ಸಂತೋಷ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.